ವಿಡಿಯೋ ನೋಡ್ತಿರುವಂತ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಈ ದಿನ ಒಂದು ಹೈದರಾಬಾದ್ ಕರ್ನಾಟಕ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಈ ಒಂದು ಹುದ್ದೆಗಳ ನೇಮಕಾತಿಗೆ 30/12/2023 ರಂದು ಎಕ್ಸಾಮ್ ಅನ್ನು ನಡೆಸಲಾಗಿತ್ತು. ಅದರ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳ ಬಗ್ಗೆ ಚರ್ಚಿಸೋಣ. ಪ್ರಶ್ನೆ ಸಂಖ್ಯೆ 1, ಕೆಳಗೆ ಕೊಟ್ಟಿರುವ ಜಿಲ್ಲೆಗಳನ್ನು ಅವುಗಳ ಪ್ರಾಮುಖ್ಯತೆಯೊಂದಿಗೆ ಪರಿಗಣಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಕೇವಲ 3 ಜೋಡಿಗಳು ಮಾತ್ರ ಸರಿಯಾಗಿದೆ. ಬೆಂಗಳೂರು ಅಧಿಕ ಜನಸಾಂದ್ರತೆ ಸರಿಯಾಗಿದೆ, ಹಾಗೂ ಬೆಳಗಾವಿ ಬಂದು ಅತ್ಯಂತ ವಿಶಾಲ ಜಿಲ್ಲೆ, ಇದು ಕೂಡ ಸರಿಯಾಗಿದೆ. ಆಪ್ಷನ್ ಡಿ ಬಂದು ಅತ್ಯಂತ ಚಿಕ್ಕ ಜಿಲ್ಲೆ ಕೊಡಗು, ಇದು ಕೂಡ ಸರಿಯಾಗಿದೆ. ತಪ್ಪಾದ ಉತ್ತರ ಬಂದು ಉತ್ತರ ಕನ್ನಡ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದ್ದು, ಇದು ತಪ್ಪಾಗಿದೆ. ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂತಹ ಜಿಲ್ಲೆ ಬಂದು ನಮ್ಮ ಚಾಮರಾಜನಗರ. ಪ್ರಶ್ನೆ ಸಂಖ್ಯೆ 2, ನ್ಯೂ ಮೂರ್ ದ್ವೀಪವು ಅದರ ಸೃಷ್ಟಿಯ ಕೆಲವು ವರ್ಷಗಳ ತರುವಾಯ ಸಮುದ್ರದಲ್ಲಿ ಮರೆಯಾಯಿತು. ಈ ದ್ವೀಪವು ಕೆಳಗಿನವುಗಳಲ್ಲಿ ಯಾವುದರ ಸಮೀಪವಿದೆ? ಸರಿಯಾದ ಉತ್ತರ ಆಪ್ಷನ್ 3, ಭಾರತ ಮತ್ತು ಬಾಂಗ್ಲಾದೇಶದ ಸಮೀಪದಲ್ಲಿದೆ ಈ ಒಂದು ನ್ಯೂ ಮೂರು ದ್ವೀಪವು. ಪ್ರಶ್ನೆ ಸಂಖ್ಯೆ 3, ಈ ಕೆಳಗಿನ ಜಲಪಾತಗಳನ್ನು ಅವುಗಳ ನದಿಗಳೊಂದಿಗೆ ಹೊಂದಿಸಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 2, ಜೋಗ್ ಜಲಪಾತ ಬಂದು ಶರಾವತಿ, ಹಾಗೂ ಗೋಕಾಕ್ ಜಲಪಾತ ಬಂದು ಘಟಪ್ರಭಾ, ಮಾಗೋಡು ಬಂದು ಬೇಡ್ತಿ, ಹಾಗೂ ಛಾಯಾಭಾವತಿ ಬಂದು ಧೋನಿ. ಆಪ್ಷನ್ 2 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 4, ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಗ್ರಾನೈಟ್ ಮತ್ತು ಗ್ರಾನೈಟಿಕ್ ಶಿಲೆಗಳು ಹಂಚಿಕೆಯಾಗಿರುವ ಶೇಕಡ ಪ್ರಮಾಣ ಬಂದು. ಸರಿಯಾದ ಉತ್ತರ ಆಪ್ಷನ್ 2, 48. ಶೇಕಡ ಪ್ರಮಾಣ 48ರಷ್ಟು ಗ್ರಾನೈಟ್ ಮತ್ತು ಗ್ರಾನೈಟಿಕ್ ಶಿಲೆಗಳು ಹಂಚಿಕೆಯಾಗಿದೆ. ಪ್ರಶ್ನೆ ಸಂಖ್ಯೆ 5, ದೇಶದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಶೇಕಡ ಎಷ್ಟಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ 3, 5.8. ಪ್ರಶ್ನೆ ಸಂಖ್ಯೆ 6, ಈ ಕೆಳಗಿನವುಗಳನ್ನು ಹೊಂದಿಸಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 4 ಆಗುತ್ತದೆ. ಸಹಕಾರಿ ಸಂಘಗಳು, ಆಪ್ಷನ್ ಬಿ ರೈತರಿಗೆ ಸಾಲ ಸೌಲಭ್ಯ, ಹಾಗೂ ಗ್ರಾಮ ಪಂಚಾಯತ್, ಆಪ್ಷನ್ ಡಿ ಕುಡಿಯುವ ನೀರಿನ ಪೂರೈಕೆ, ಹಾಗೂ ಸ್ವಸಹಾಯ ಸಂಘಗಳು, ಪಶು ಖರೀದಿಗೆ ಸಾಲ, ನಂತರ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ. ಸರಿಯಾದ ಉತ್ತರ ಆಪ್ಷನ್ 4. ಪ್ರಶ್ನೆ ಸಂಖ್ಯೆ 7, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಪ್ರತಿಪಾದನೆ 1, ಗ್ರಾಮ ಪಂಚಾಯಿತಿಗಳು ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ನೈರ್ಮಲ್ಯ, ವಸತಿ ಮತ್ತು ಸಾಮಾಜಿಕ ರಕ್ಷಣೆ, ಉದ್ಯೋಗ ಮತ್ತು ಭೂ ಇಳುವರಿಯನ್ನು ಹೆಚ್ಚಿಸಲು ಕ್ರಮ ವಹಿಸುತ್ತದೆ. ಕಾರಣ ಗ್ರಾಮ ಪಂಚಾಯಿತಿಗಳ ಒಂದು ಬಡತನ ನಿರ್ಮೂಲನೆಗಾಗಿ ಶ್ರಮಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಪ್ರತಿಪಾದನೆ ಮತ್ತು ಕಾರಣಗಳೆರಡೂ ಸರಿಯಾಗಿದ್ದು, ಕಾರಣವು ಪ್ರತಿಪಾದನೆಯ ಸರಿಯಾದ ವಿವರಣೆಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ 1. ಪ್ರಶ್ನೆ ಸಂಖ್ಯೆ 8, 2007ರಲ್ಲಿ ಬಿಡುಗಡೆ ಮಾಡಲಾದ ರಾಧಾಕೃಷ್ಣನ್ ವರದಿಯಲ್ಲಿ ಯಾವ ವಿಚಾರಗಳು ಇವೆ? ಸರಿಯಾದ ಉತ್ತರ ಆಪ್ಷನ್ ಎ, ಕೃಷಿ ಬಿಕ್ಕಟ್ಟಿನಿಂದಾಗುವ ರೈತರ ಅತಿ ಹೆಚ್ಚಿನ ಸಂಖ್ಯೆಯ ಆತ್ಮಹತ್ಯೆಗಳ ಬಗ್ಗೆ ಈ ಒಂದು 2007ರ ಒಂದು ರಾಧಾಕೃಷ್ಣನ್ ವರದಿಯಲ್ಲಿ ವಿಚಾರಗಳನ್ನು ಮಂಡಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 9, ಸಹಕಾರಿ ಪತ್ತಿನ ಸಂಘಗಳಲ್ಲಿ ಠೇವಣಿಯ ಮೇಲೆ ಬಡ್ಡಿ ದರದ ನಿರ್ಧಾರದ ಜವಾಬ್ದಾರಿ ಯಾರದ್ದಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಬಂದು ರಿಜಿಸ್ಟ್ರಾರ್. ಇವರು ಒಂದು ಬಡ್ಡಿ ದರದ ನಿರ್ಧಾರದ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಪ್ರಶ್ನೆ ಸಂಖ್ಯೆ 10, ಕರ್ನಾಟಕ ಜಲವಿದ್ಯುತ್ ಯೋಜನೆಗಳಲ್ಲಿ ಯಾವುದು ಜಲವಿದ್ಯುತ್ ಯೋಜನೆ ಆಗಿರುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ 4, ಈ ಒಂದು ಭೀಮಾ ಯೋಜನೆ ಜಲವಿದ್ಯುತ್ ಯೋಜನೆಗಳಲ್ಲಿ ಒಂದು ಯೋಜನೆ ಆಗಿರುವುದಿಲ್ಲ. ಪ್ರಶ್ನೆ ಸಂಖ್ಯೆ 11, ಸ್ಥಿರೀಕರಣದ ಕ್ರಮಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಬೆಂಬಲ ಬೆಲೆ ನೀತಿ ಬಂದು ಕೃಷಿ ಉತ್ಪನ್ನ ಬೆಲೆಗಳು ನಿರ್ದಿಷ್ಟ ಕನಿಷ್ಠಕ್ಕಿಂತ ಕುಸಿದಾಗ ಸರ್ಕಾರವೇ ಅದನ್ನು ಖರೀದಿಸಿ ಕನಿಷ್ಠ ಬೆಲೆಯನ್ನು ನೀಡುವುದು. ನಂತರ ಸಾರ್ವಜನಿಕ ವಿತರಣಾ ನೀತಿ ಬಂದು ಕೃಷಿ ಉತ್ಪನ್ನಗಳ ಬೆಲೆಗಳನ್ನು ಸ್ಥಿರಗೊಳಿಸಲು ಸಹಾಯಕವಾಗಿದೆ. ಹಾಗೂ ಕಾಪು ದಾಸ್ತಾನು ಬೆಲೆ ಕುಸಿತಕ್ಕೆ ವಿರುದ್ಧವಾದ ಉತ್ಪಾದಕರನ್ನು ರಕ್ಷಿಸುತ್ತದೆ. ಹಾಗೂ ಸಹಕಾರಿ ಮತ್ತು ನಿಯಂತ್ರಿತ ಮಾರುಕಟ್ಟೆಗಳ ಅಭಿವೃದ್ಧಿ ಈ ಒಂದು ಮಧ್ಯವರ್ತಿಗಳ ಹಾವಳಿ ಕಡಿಮೆ ಮಾಡಿ ಉತ್ಪಾದಕರಿಗೆ ಮತ್ತು ಅನುಭೋಗಿಗಳಿಗೆ ಅನುಕೂಲವಾಗುವ ಬೆಲೆಯನ್ನು ನಿರ್ಧರಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ 4. ಪ್ರಶ್ನೆ ಸಂಖ್ಯೆ 12, ಕೆಳಗಿನವುಗಳನ್ನು ಗಮನಿಸಿ. ಸಿಲಿಕಾನ್ ಸಿಟಿ, ಸ್ಟಾರ್ಟ್ಅಪ್ ಸಿಟಿ, ಡೈಮಂಡ್ ಸಿಟಿ, ಹಾಗೂ IT ಹಬ್, ನಂತರ ಒಂದು 5ನೇದು ಪಿಂಕ್ ಸಿಟಿ. ಈ ಮೇಲಿನವುಗಳಲ್ಲಿ ಬೆಂಗಳೂರು ನಗರಕ್ಕೆ ಯಾವುದು ಅನ್ವಯಿಸುವುದಿಲ್ಲ? ಸರಿಯಾದ ಉತ್ತರ ಬಂದು ಡೈಮಂಡ್ ಸಿಟಿ ಹಾಗೂ ನಮ್ಮ ಒಂದು ಪಿಂಕ್ ಸಿಟಿ. ಆಪ್ಷನ್
ಎರಡು ಸರಿಯಾದ ಉತ್ತರ. ಡೈಮಂಡ್ ಸಿಟಿ ಬಂದು ಸೂರತ್ನಲ್ಲಿದೆ ಹಾಗೂ ಪಿಂಕ್ ಸಿಟಿಯನ್ನು ಜೈಪುರ್ ಎಂದು ಕರೆಯುತ್ತಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ 2 3 ಮತ್ತು 5 ಮಾತ್ರ ಬೆಂಗಳೂರಿಗೆ ಅನ್ವಯಿಸುವುದಿಲ್ಲ. ಪ್ರಶ್ನೆ ಸಂಖ್ಯೆ 13. ಕರ್ನಾಟಕ ಸರ್ಕಾರದ ಮನಸ್ವಿನಿ ಯೋಜನೆಯನ್ನು ಯಾರ ರಕ್ಷಣೆಗೆ ಜಾರಿಗೊಳಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ 3 ಮಹಿಳೆಯರಿಗೆ ಈ ಒಂದು ಮನಸ್ವಿನಿ ಯೋಜನೆಯನ್ನು ಜಾರಿಗೊಳಿಸಿದರು. ಪ್ರಶ್ನೆ ಸಂಖ್ಯೆ 14. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಕರ್ತೃ ಮತ್ತು ಕೃತಿ. ಸರಿಯಾದ ಉತ್ತರ ಆಪ್ಷನ್ 4 ಇವೆಲ್ಲವೂ ಸರಿಯಾಗಿದೆ. ನಯಸೇನ ಧರ್ಮಾಮೃತ ಹಾಗೂ ನಾಗಚಂದ್ರರವರ ರಾಮಚಂದ್ರ ಚರಿತ ಕೃತಿ, ನಾಗವರ್ಮರವರ ಒಂದು ಚಂಬೋಬುಂದಿ ಈ ಒಂದು ಕೃತಿ ಹಾಗೂ ಚೆನ್ನ ಯಶೋಧರ ಚರಿತ. ಸರಿಯಾದ ಉತ್ತರ ಇವೆಲ್ಲವೂ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 15. ಈ ಕೆಳಗಿನವುಗಳಲ್ಲಿ ಯಾವುದು ಫೆರಸ್ ಲೋಹವಾಗಿದೆ? ಸರಿಯಾದ ಉತ್ತರ ಮ್ಯಾಂಗನೀಸ್ ಒಂದು ಫೆರಸ್ ಲೋಹ. ಪ್ರಶ್ನೆ ಸಂಖ್ಯೆ 16. 1954ರ ಮೈಸೂರು ಟೆನೆನ್ಸಿ ಕಾಯ್ದೆಗೆ ಸಂಬಂಧಿಸಿದ ಹೇಳಿಕೆಗಳಾಗಿವೆ. ಸರಿಯಾದ ಉತ್ತರ ಎ, ಬಿ ಮತ್ತು ಡಿ ಮಾತ್ರ ಸರಿಯಾಗುತ್ತಿದೆ. ಆಪ್ಷನ್ 4. ಸೊ 1956ರ ಮೈಸೂರು ಟೆನೆನ್ಸಿ ಕಾಯ್ದೆಗೆ ಸಂಬಂಧಿಸಿದಂತೆ ಒಂದು ಗೇಣಿಯ ಪ್ರಮಾಣ ಅಂದರೆ 1/4 ಭಾಗಕ್ಕಿಂತ ಅಧಿಕವಾಗಿರಕೂಡದು. 12 ವರ್ಷಗಳಿಗಿಂತ ಅಧಿಕ ಕಾಲ ಗೇಣಿದಾರರಿಗೆ ಭೂ ಒಡೆಯನನ್ನಾಗಿಸುವುದು. ನಂತರ ಈ ಒಂದು ಭೂಮಿಯ ಒಡೆಯ ತನ್ನ ಸ್ವಂತ ಸಾಗುವಳಿಗೆ ಗೇಣಿದಾರರಿಂದ ಭೂಮಿಯನ್ನು ಪಡೆಯುವುದು. ಸರಿಯಾದ ಉತ್ತರ ಆಪ್ಷನ್ 4. ಪ್ರಶ್ನೆ ಸಂಖ್ಯೆ 17. ಭಾರತೀಯ ಹವಾಮಾನ ಇಲಾಖೆ IMD ಪ್ರಕಾರ ಗಾಳಿಯು ಯಾವುದೇ ವೇಗದಲ್ಲಿ ಬೀಸಿದಾಗ ಯಾವ ಚಂಡಮಾರುತವನ್ನು ಸೂಪರ್ ಸೈಕ್ಲೋನ್ ಎಂದು ವರ್ಗೀಕರಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ 3 220 ಕಿಲೋಮೀಟರ್ ಮೇಲ್ಪಟ್ಟಿರುವಂತಹ ಒಂದು ಗಾಳಿಯನ್ನು ಈ ಒಂದು ಸೂಪರ್ ಸೈಕ್ಲೋನ್ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 18. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಬಿಗ್ ಟ್ರಂಕ್ ಮಾರ್ಗ, ಟ್ರಾನ್ಸ್ ಕಾಂಟಿನೆಂಟಲ್ ಸ್ಟುವರ್ಟ್ ಹೆದ್ದಾರಿಗಳು ಹಾಗೂ ನದಿಪಾತ್ರ ಸುರಂಗ, ಉತ್ತರ ಪೆಸಿಫಿಕ್ ಸಮುದ್ರ ಮಾರ್ಗ. ಈ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ ತಪ್ಪಾಗಿರುತ್ತದೆ. ಇನ್ನು ಉಳಿದಂತಹ ಸಿ ಮತ್ತು ಡಿ ಸರಿಯಾಗಿರುತ್ತದೆ. ಯಾಕಂದರೆ ನದಿಪಾತ್ರ ಸುರಂಗ ಪ್ಯಾರಿಸ್ ಮತ್ತು ಲಂಡನ್ ಸರಿಯಾಗಿದೆ ಹಾಗೂ ಉತ್ತರ ಪೆಸಿಫಿಕ್ ಸಮುದ್ರ ಮಾರ್ಗ ಈ ಒಂದು ಉತ್ತರ ಅಮೆರಿಕ ಮತ್ತು ಪೂರ್ವ ಏಷ್ಯಾ ಆಗಿರುತ್ತದೆ. ಪ್ರಶ್ನೆ ಸಂಖ್ಯೆ 19. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ, ಅಮೆಜಾನ್ ಜಲಾನಯನ ಭೂಮಿಯ ಮಳೆ ಅರಣ್ಯವನ್ನು ಸೆಲ್ವಾಸ್ ಎಂದು ಕರೆಯಲಾಗುತ್ತದೆ. ಬಿ, ಸೆಮೆಂಜಸ್ಗಳು ಅಮೆಜಾನ್ ಜಲಾನಯನ ಭೂಮಿಯಲ್ಲಿರುವ ಬುಡಕಟ್ಟು ಜನರಾಗಿದ್ದಾರೆ. ಈ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಸರಿಯಾದ ಉತ್ತರ ಎ ಮಾತ್ರ. ಈ ಒಂದು ಅಮೆಜಾನ್ ಜಲಾನಯನ ಭೂಮಿಯ ಮಳೆ ಅರಣ್ಯವನ್ನು ಸೆಲ್ವಾಸ್ ಎಂದು ಕರೆಯಲಾಗುತ್ತದೆ. ಹೇಳಿಕೆ 1 ಮಾತ್ರ ಸರಿಯಾಗಿದೆ. ಆಪ್ಷನ್ 1. ನಂತರ ಪ್ರಶ್ನೆ ಸಂಖ್ಯೆ 20. ಪಿಲಕುಲ ವನ್ಯಜೀವಿ ಉದ್ಯಾನ ಇರುವ ಜಿಲ್ಲೆ? ಸರಿಯಾದ ಉತ್ತರ ದಕ್ಷಿಣ ಕನ್ನಡದಲ್ಲಿ ಈ ಒಂದು ಪಿಲಕುಲ ವನ್ಯಜೀವಿ ಉದ್ಯಾನವಿರುತ್ತದೆ. ಪ್ರಶ್ನೆ ಸಂಖ್ಯೆ 21. ನಾಗರಿಕ ಸೇವೆಗಳಲ್ಲಿ ಸುಧಾರಣೆಗಳನ್ನು ಡ್ಯಾಶ್ ಪರಿಚಯಿಸಿದರು. ಈ ಒಂದು ನಾಗರಿಕ ಸೇವೆಗಳಲ್ಲಿ ಸುಧಾರಣೆಗಳನ್ನು ಲಾರ್ಡ್ ಕಾರ್ನ್ ವಾಲಿಸ್ ಆಪ್ಷನ್ 2 ಇವರು ಪರಿಚಯಿಸಿದರು. ಪ್ರಶ್ನೆ ಸಂಖ್ಯೆ 22. ಹೊಂದಿಸಿ ಬರೆಯಿರಿ. ಇಲ್ಲಿ ಪಟ್ಟಿ 1 ಹಾಗೂ ಪಟ್ಟಿ 2 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 3 ಆಗಿರುತ್ತದೆ. ಕ್ವಿಟ್ ಇಂಡಿಯಾ ಚಳುವಳಿ ಇದು 1942ರಲ್ಲಿ ನಡೆಯುತ್ತದೆ ಹಾಗೂ ಸೈಮನ್ ಆಯೋಗ ಇದು 1927ರಲ್ಲಿ ನಡೆಯುತ್ತದೆ ಹಾಗೂ ಖಿಲಾಫತ್ ಚಳುವಳಿ ಇದು 1920ರಲ್ಲಿ ನಡೆಯುತ್ತದೆ ಹಾಗೂ ಮಾಂಟೆಗೋ ಚೇಮ್ಸ್ಫೋರ್ಡ್ ಕಾಯಿದೆ ಇದೊಂದು 1919ರಲ್ಲಿ ನಡೆಸಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 23. ಕೇಡಾದ ರೈತರ ಪರವಾಗಿ ಮಹಾತ್ಮ ಗಾಂಧಿ ಸತ್ಯಾಗ್ರಹ ಚಳವಳಿ ಪ್ರಾರಂಭಿಸಲು ಕಾರಣವೇನು? ಸರಿಯಾದ ಉತ್ತರ ಆಪ್ಷನ್ ಎ. ಕ್ಷಾಮದ ಪರಿಸ್ಥಿತಿ ಇದ್ದರೂ ಆಡಳಿತವು ಭೂ ತೆರಿಗೆ ವಸೂಲಿ ನಿಲ್ಲಿಸಲಿಲ್ಲ. ಆದ ಕಾರಣದಿಂದಾಗಿ ಮಹಾತ್ಮ ಗಾಂಧಿ ಅವರು ಕೇಡಾದ ರೈತರ ಪರವಾಗಿ ಈ ಒಂದು ಸತ್ಯಾಗ್ರಹ ಚಳವಳಿಯನ್ನು ಪ್ರಾರಂಭಿಸಿದರು. ಪ್ರಶ್ನೆ ಸಂಖ್ಯೆ 24. ಶಾಲಿನಿ ಎಂಬುವರು 45,000 ರೂಗೆ ಒಂದು ವಾಷಿಂಗ್ ಮಷಿನ್ ಕೊಂಡು ಅದನ್ನು ಮಾರುವ ಬೆಲೆಯು 20% ಲಾಭಕ್ಕೆ ಮಾರಾಟ ಮಾಡಿದ್ದಾರೆ. ಹಾಗಾದರೆ ಅದರ ಮಾರುವ ಬೆಲೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 54,000. 45,000ದಲ್ಲಿ 10% ಅಂದರೆ 4,500 ಮತ್ತೆ 10% ಅಂದರೆ 4,500 ಟೋಟಲ್ 9,000. ಇದು 20% ಆಗುತ್ತದೆ. ಸೊ 45,000 ಪ್ಲಸ್ 9,000 ಟೋಟಲ್ 54,000. ಸರಿಯಾದ ಉತ್ತರ ಆಪ್ಷನ್ 1 54,000. ಪ್ರಶ್ನೆ ಸಂಖ್ಯೆ 25. ಬಿ ಈಸ್ ಈಕ್ವಲ್ ಟು 2, ಸಿ ಈಸ್ ಈಕ್ವಲ್ ಟು 6 ಹಾಗೂ ಡಿ ಈಸ್ ಈಕ್ವಲ್ ಟು 24. ನಂತರ ಇ ಈಸ್ ಈಕ್ವಲ್ ಟು 120, ಎಫ್ ಈಸ್ ಈಕ್ವಲ್ ಟು ವಾಟ್.
ಸರಿಯಾದ ಉತ್ತರ 2 3 6 ಇಂಟು 3 ಮಾಡಬೇಕು. ನಂತರ 6 4 24 ಇಂಟು 4 ಮಾಡಬೇಕು. ನಂತರ ಹಾಗೆ 24 5 120, ನಂತರ 126 720. ಸರಿಯಾದ ಉತ್ತರ ಆಪ್ಷನ್ 3 720. ಪ್ರಶ್ನೆ ಸಂಖ್ಯೆ 26. ರಾಜು ಮತ್ತು ರವಿ ಇಬ್ಬರು ಸೇರಿ ಸರ್ವಿಸ್ ಮತ್ತು ರಿಪೇರಿ ಕೆಲಸವನ್ನು 4 ದಿನದಲ್ಲಿ ಮುಗಿಸುತ್ತಾರೆ. ಆದರೆ ಅದೇ ಕೆಲಸವನ್ನು ರಾಜು ಒಬ್ಬನೇ 6 ದಿನಗಳಲ್ಲಿ ಮುಗಿಸುತ್ತಾನೆ. ಹಾಗಾದರೆ ರವಿ ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸಬಹುದು? ಸರಿಯಾದ ಉತ್ತರ 12 ದಿನದಲ್ಲಿ ರವಿ ಒಬ್ಬನೇ ಆ ಕೆಲಸವನ್ನು ಮುಗಿಸಬಹುದು. ಪ್ರಶ್ನೆ ಸಂಖ್ಯೆ 27. 270 ಮೀಟರ್ ಉದ್ದದ ರೈಲು ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದು ಅದರ ವಿರುದ್ಧ ದಿಕ್ಕಿನಲ್ಲಿ ಬರುವ ಗಂಟೆಗೆ 80 ಕಿಲೋಮೀಟರ್ನಂತೆ ಚಲಿಸುತ್ತಿರುವ ಇನ್ನೊಂದು ರೈಲನ್ನು 9 ಸೆಕೆಂಡಿನಲ್ಲಿ ದಾಟಿದರೆ ದಾಟಿದ ರೈಲಿನ ಉದ್ದವೆಷ್ಟು? ಸರಿಯಾದ ಉತ್ತರ ಆಪ್ಷನ್ 1 230 ಮೀಟರ್. ಪ್ರಶ್ನೆ ಸಂಖ್ಯೆ 28. ಕೊಟ್ಟಿರುವ ಆಯ್ಕೆಗಳಲ್ಲಿ ಒಂದನ್ನು ಬಳಸಿ ಸರಣಿಯನ್ನು ಪೂರ್ಣಗೊಳಿಸಿ. ಸರಿಯಾದ ಉತ್ತರ ಆಪ್ಷನ್ 3 4775. ಪ್ರಶ್ನೆ ಸಂಖ್ಯೆ 29. ಎ ಮತ್ತು ಬಿ ಮಧ್ಯೆ ವಯಸ್ಸಿನ ಅಂತರ ಈಗ 2 ವರ್ಷ. 8 ವರ್ಷಗಳ ನಂತರ ಅವರ ಮಧ್ಯೆ ವಯಸ್ಸಿನ ಅಂತರ ಎಷ್ಟಿರುತ್ತದೆ? ಸರಿಯಾದ ಉತ್ತರ ಇವುಗಳಲ್ಲಿ ಯಾವುದೂ ಅಲ್ಲ, ಇವೆಲ್ಲವೂ ತಪ್ಪಾಗಿದೆ. ಪ್ರಶ್ನೆ ಸಂಖ್ಯೆ 30. 2022 ಜನವರಿ 1ನೇ ತಾರೀಕು ಶನಿವಾರವಾಗಿದ್ದಲ್ಲಿ 2 ಜುಲೈ 2022 ಯಾವವಾಗಿರುತ್ತದೆ? ಸರಿಯಾದ ಉತ್ತರ ಶನಿವಾರವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 31. ಬರೆದಿರುವಂತಹ ಸಂಕೇತದ ಪ್ರಕಾರ ಹ್ಯುಮ್ಯಾನಿಟಿಯು 41526378 ಆಗಿದ್ದರೆ ನೇಚರ್ ಬಂದು 627109 ಆಗಿರುತ್ತದೆ. ಅದೇ ಸಂಕೇತ ಭಾಷೆಯಲ್ಲಿ ಹಂಟರ್ ಏನಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ 3 416790 ಆಗಿರುತ್ತದೆ. ಪ್ರಶ್ನೆ ಸಂಖ್ಯೆ 32. ಈ ಕೆಳಗಿನ ಸಂಖ್ಯಾ ಸರಣಿಯಲ್ಲಿ ಬಿಟ್ಟ ಸ್ಥಳವನ್ನು ತುಂಬಿರಿ. 1 16 81 256. ಸರಿಯಾದ ಉತ್ತರ 625. 1 ಸ್ಕ್ವೇರ್ ಬಂದು 1, 4 ಸ್ಕ್ವೇರ್ ಬಂದು 16 ಆಗುತ್ತದೆ, 9 ಸ್ಕ್ವೇರ್ ಬಂದು 81 ಆಗುತ್ತದೆ, ಹಾಗೂ 16 ಸ್ಕ್ವೇರ್ ಬಂದು 256 ಆಗುತ್ತದೆ. ನಂತರ ಒಂದು 25 ಸ್ಕ್ವೇರ್ ಬಂದು 625. ಸರಿಯಾದ ಉತ್ತರ ಆಪ್ಷನ್ 4 625. ಪ್ರಶ್ನೆ ಸಂಖ್ಯೆ 33. ದಿನೇಶ್ ಎಂಬುವರು 5 ಲಕ್ಷ ರು ಸಾಲ ಪಡೆದಿದ್ದಾರೆ. ಮೊದಲ ವರ್ಷ 10% ಸರಳ ಬಡ್ಡಿ, ಎರಡನೇ ವರ್ಷ 12% ಸರಳ ಬಡ್ಡಿ, ಮೂರನೇ ವರ್ಷ 11% ಸರಳ ಬಡ್ಡಿ ದರದಲ್ಲಿ 3 ವರ್ಷಕ್ಕೆ ಕೊಡಬೇಕಾದ ಬಡ್ಡಿ ಹಣ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ 4 ಇವುಗಳಲ್ಲಿ ಯಾವುದೂ ಅಲ್ಲ. ಪ್ರಶ್ನೆ ಸಂಖ್ಯೆ 34. 1961 ಭೂ ಸುಧಾರಣಾ ಕಾಯ್ದೆಯ ಯಾವ ವಿಭಾಗವು ಸೈನಿಕ ಮತ್ತು ನಾವಿಕನಿಗೆ ಯಾವುದೇ ರೀತಿಯ ಹಿಡುವಳಿಯಿಂದ ತನ್ನ ಭೂಮಿಯನ್ನು ಸ್ವಂತ ಕೃಷಿಗಾಗಿ ಹಿಂಪಡೆಯುವ ಹಕ್ಕನ್ನು ನೀಡುತ್ತದೆ? ಸರಿಯಾದ ಉತ್ತರ ಆಪ್ಷನ್ ವಿಭಾಗ 15. ಈ ಒಂದು ವಿಭಾಗ 15 ಕೃಷಿಗಾಗಿ ಹಿಂಪಡೆಯುವ ಹಕ್ಕನ್ನು ನೀಡುತ್ತದೆ. ಪ್ರಶ್ನೆ ಸಂಖ್ಯೆ 35. 1961 ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯು 26ನೇ ವಿಭಾಗವು ಈ ಕೆಳಗಿನ ನಿಬಂಧನೆಯನ್ನು ಮಾಡಿದೆ. ಸರಿಯಾದ ಉತ್ತರ ಭೂಮಿಯ ಲಾಭದಾಯಕ ಅಡಮಾನ. ಭೂ ಸುಧಾರಣಾ ಕಾಯ್ದೆಯ 26ನೇ ವಿಭಾಗ ಭೂಮಿಯ ಲಾಭದಾಯಕ ಅಡಮಾನ. ಪ್ರಶ್ನೆ ಸಂಖ್ಯೆ 36. ಹಿಡುವಳಿ ಸುಧಾರಣಾ ಎಂದರೆ? ಇವುಗಳಲ್ಲಿ ಯಾವುದೂ ಅಲ್ಲ. ಪ್ರಶ್ನೆ ಸಂಖ್ಯೆ 37. ಮಾಧ್ಯಮ ವಿಪದನ ಇದರಿಂದ ತೆಗೆದುಕೊಳ್ಳಲಾದ ವಿಪದನದಲ್ಲಿರುವಾಗ ಗರಿಷ್ಠವಾಗಿರುತ್ತದೆ. ಸರಿಯಾದ ಉತ್ತರ ಮಾಧ್ಯಕ. ಪ್ರಶ್ನೆ ಸಂಖ್ಯೆ 38. ಮೀನು ಮಾಟ ಕಾಯಿಲೆಯು ಡ್ಯಾಶ್ನ ಮೂಲಕ ನೀರಿನ ಮಾಲಿನ್ಯದಿಂದ ಬರುತ್ತದೆ. ಸರಿಯಾದ ಉತ್ತರ ಪಾದರಸ. ಮೀನು ಮಾಟ ಕಾಯಿಲೆಯು ಪಾದರಸದ ಮೂಲಕ ಈ ಒಂದು ಮಾಲಿನ್ಯದಿಂದ ಬರುತ್ತದೆ. ಪ್ರಶ್ನೆ ಸಂಖ್ಯೆ 39. NaOH ದ್ರಾವಣವೊಂದು ಮೂಲವಾಗಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 40. ಈ ಕೆಳಗಿನವುಗಳಲ್ಲಿ ಯಾವುದು ಬಹಿರ್ಜನಿತ ಭೂರಚನಾ ಕ್ರಿಯೆಯಾಗಿರುವುದಿಲ್ಲ? ಸರಿಯಾದ ಉತ್ತರ ಪರ್ವತ ಜನನ. ಪ್ರಶ್ನೆ ಸಂಖ್ಯೆ 41. ಅಮೂಲ್ ಅನ್ನು ಸ್ಥಾಪಿಸಿದ ವರ್ಷ? ಸರಿಯಾದ ಉತ್ತರ 1946ರಲ್ಲಿ ಅಮೂಲ್ ಅನ್ನು ಸ್ಥಾಪಿಸಲಾಯಿತು. ಅಮೂಲ್ ಒಂದು ಡೈರಿಯಾಗಿರುತ್ತದೆ, ಅಮೂಲ್ ಡೈರಿ. ಪ್ರಶ್ನೆ ಸಂಖ್ಯೆ 42. ಕರ್ನಾಟ ಬಲ ಎಂದು ಯಾವ ಸೇನೆಯನ್ನು ಕರೆಯುತ್ತಿದ್ದರು? ಸರಿಯಾದ ಉತ್ತರ ಬಾದಾಮಿ ಚಾಲುಕ್ಯರನ್ನು ಕರ್ನಾಟ ಬಾಲ ಎಂದು ಕರೆಯಲಾಗುತ್ತಿತ್ತು. ಪ್ರಶ್ನೆ ಸಂಖ್ಯೆ 43. ಬಾದಾಮಿ ಚಾಲುಕ್ಯರ ಕಾಲದ ವಿರೂಪಾಕ್ಷ ದೇವಾಲಯಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಗಮನಿಸಿ. ಸರಿಯಾದ ಉತ್ತರ 1 ಮತ್ತು 2 ಸರಿಯಾಗಿರುತ್ತದೆ. ಆಪ್ಷನ್ 3 1 ಮತ್ತು 2 ಸರಿಯಾಗಿರುತ್ತದೆ.
ಇದನ್ನು ಎರಡನೆಯ ವಿಕ್ರಮಾದಿತ್ಯನ ರಾಣಿ ಲೋಕಮಹಾದೇವಿ ತನ್ನ ಗಂಡನ ಪಲ್ಲವರನ್ನು ಗೆದ್ದ ನೆನಪಿಗಾಗಿ ಕಟ್ಟಿಸಿದಳು. ಹಾಗೂ ಎರಡನೇ ಹೇಳಿಕೆ ತ್ರಿಭುವನ ಆಚಾರಿ ಎಂಬ ಪ್ರಶಸ್ತಿ ಪಡೆದ ಅನಿವಾರಿತ ಗುಂಡ ಇದನ್ನು ಕಟ್ಟಿಸಿದ. ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿದೆ. ಆದ್ದರಿಂದ ಆಪ್ಷನ್ 1 ಮತ್ತು 2 ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 44. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕೆನಡಾದ ಪ್ರಾರಿಸ್ ಒಂದು ಸಮಶೀತೋಷ್ಣ ಹುಲ್ಲುಗಾವಲಿನ ಒಂದು ಲಾಕ್ಷಣಿಕ ಉದಾಹರಣೆಯಾಗಿ ಪ್ರತಿನಿಧಿಸುತ್ತದೆ. ಬಿ. ಸಮಶೀತೋಷ್ಣ ಹುಲ್ಲುಗಾವಲುಗಳನ್ನು ದಕ್ಷಿಣ ಆಫ್ರಿಕಾದ ಹುಲ್ಲುಗಾವಲು ಎಂದು ಕರೆಯಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ 3. ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 45. 1961ರ ಕರ್ನಾಟಕದ ಭೂ ಸುಧಾರಣಾ ಕಾನೂನು ಯಾವ ಸಮಿತಿಯ ವರದಿಯ ಅನುಸಾರ ರೂಪುಗೊಂಡಿತು? ಸರಿಯಾದ ಉತ್ತರ ಆಪ್ಷನ್ 1. ಬಿ.ಡಿ. ಜತ್ತಿ ಸಮಿತಿ 1957 ಸೆಪ್ಟೆಂಬರ್ನಲ್ಲಿ. ಪ್ರಶ್ನೆ ಸಂಖ್ಯೆ 46. ಈ ಕೆಳಗಿನವುಗಳಲ್ಲಿ ಮುಕ್ತ ಸ್ತರವಿನ್ಯಾಸ ವ್ಯವಸ್ಥೆಯ ಸೂಚಕ ಯಾವುದು? ಸರಿಯಾದ ಉತ್ತರ ಈ ಒಂದು ವರ್ಗ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 47. ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಾತ್ಮಕ ವಿಶ್ಲೇಷಣೆಯನ್ನು ಪ್ರತಿಪಾದಿಸಿದವರು? ಸರಿಯಾದ ಉತ್ತರ ಆಪ್ಷನ್ 2 ಜೆ. ಪಾರ್ಸನ್ಸ್. ಪ್ರಶ್ನೆ ಸಂಖ್ಯೆ 48. ಶೂನ್ಯ ಧಾರಣೆ ಮುಂಗಡಪತ್ರದ ಪರಿಭಾವನೆ ZBB ನೀಡಿದವರು ಯಾರು? ಸರಿಯಾದ ಉತ್ತರ ಪೀಟರ್ ಎ. ಪಿಹರ್. ಪ್ರಶ್ನೆ ಸಂಖ್ಯೆ 41. ಕರ್ನಾಟಕದಲ್ಲಿ ಮೊಟ್ಟ ಮೊದಲು ನೋಂದಣಿಯಾದ ಬ್ಯಾಂಕು? ಸರಿಯಾದ ಉತ್ತರ ಈ ಒಂದು ಚಿತ್ರದುರ್ಗ ಬ್ಯಾಂಕು. ಇದೊಂದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೋಂದಣಿಯಾದಂತಹ ಬ್ಯಾಂಕು ಚಿತ್ರದುರ್ಗ ಬ್ಯಾಂಕ್. ಪ್ರಶ್ನೆ ಸಂಖ್ಯೆ 50. ಭಾರತೀಯ ಸಂವಿಧಾನದ ಯಾವ ಭಾಗವು ಪಂಚಾಯತ್ಗಳೊಂದಿಗೆ ವ್ಯವಹರಿಸುತ್ತದೆ? ಸರಿಯಾದ ಉತ್ತರ ಭಾಗ 9. ಈ ಒಂದು ಭಾಗ 9 ಸಂವಿಧಾನದ ಪಂಚಾಯತ್ಗಳೊಂದಿಗೆ ವ್ಯವಹರಿಸುತ್ತದೆ. ಪ್ರಶ್ನೆ ಸಂಖ್ಯೆ 51. ಭಾರತದಲ್ಲಿ ಕನಿಷ್ಠ ಬೆಂಬಲ ಬೆಲೆಗಳನ್ನು ಯಾರು ಶಿಫಾರಸು ಮಾಡುತ್ತಾರೆ? ಸರಿಯಾದ ಉತ್ತರ ಕೃಷಿ ವೆಚ್ಚ ಹಾಗೂ ಬೆಲೆಗಳ ಆಯೋಗ ಶಿಫಾರಸು ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 52. ಬ್ಯಾಂಕಿಂಗ್ ಆಂಬಡ್ಸ್ಮನ್ ಯೋಜನೆಯನ್ನು ಪರಿಚಯಿಸಿದವರು? ಸರಿಯಾದ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್. ಪ್ರಶ್ನೆ ಸಂಖ್ಯೆ 53. 2021-22ರ ಆರ್ಥಿಕ ಸಮೀಕ್ಷೆ ಪ್ರಕಾರ ಕರ್ನಾಟಕ ರಾಜ್ಯದ ತಲಾ ಆದಾಯ? ಸರಿಯಾದ ಉತ್ತರ 2,36,451 ರೂಪಾಯಿಗಳು. ಪ್ರಶ್ನೆ ಸಂಖ್ಯೆ 54. ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದು ಜಾತಿಗೆ ಸೇರಿಸಲು ಮತ್ತು ಸಂತಾನೋತ್ಪತ್ತಿ ಮಾಡಲು ಅಗತ್ಯವಿರುವ ಎಲ್ಲ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಅಂಶಗಳನ್ನು ಪರಿಸರ ಗೂಡು ಎಂದು ಕರೆಯಲಾಗುತ್ತದೆ. ನಂತರ ಎರಡು ಪರಿಸರ ವ್ಯವಸ್ಥೆಗಳ ನಡುವಿನ ಗಡಿ ವಲಯವನ್ನು ಇಕೋಟೋನ್ ಎಂದು ಕರೆಯಲಾಗುತ್ತದೆ. ಆರ್ಕಾಟಿಕ್ ಕಾಡುಗಳನ್ನು ಟಂಡ್ರಾ ಎಂದು ಕರೆಯಲಾಗುತ್ತದೆ. ಹಾಗೂ ಬಯೋಮ್ ಸಾಮಾನ್ಯವಾಗಿ ವಿಶಿಷ್ಟವಾದ ಹವಾಮಾನವನ್ನು ಹೊಂದಿರುತ್ತದೆ ಮತ್ತು ಆ ಹವಾಮಾನಕ್ಕೆ ಹೊಂದಿಕೊಳ್ಳುವ ಜೀವನ ರೂಪಗಳು. ಬಯೋಮ್ ಪರಿಸರ ವ್ಯವಸ್ಥೆಗಿಂತ ಹೆಚ್ಚು ವಿಸ್ತಾರವಾಗಿದೆ ಮತ್ತು ಸಂಕೀರ್ಣವಾಗಿದೆ. ಈ ಎಲ್ಲ ಮಾಹಿತಿಗಳು ಸರಿಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ 4. ಎ, ಬಿ ಮತ್ತು ಡಿ ಎಲ್ಲ ಹೇಳಿಕೆಗಳು ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 55. ಈ ಕೆಳಗಿನ ಯಾವ ರೀತಿಯ ಪರಿಸರ ವಿಜ್ಞಾನವನ್ನು ಆಟೋಕಾಲಜಿಯೊಂದಿಗೆ ವ್ಯವಹರಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ 2 ಪ್ರತ್ಯೇಕ ಜಾತಿಯ ಪರಿಸರ ವಿಜ್ಞಾನ. ಪ್ರಶ್ನೆ ಸಂಖ್ಯೆ 56. ಪ್ರತಿಪಾದನೆಯೇ ಸಾವಯವ ಗೊಬ್ಬರವಾಗಿ ಪರಿವರ್ತಿಸಲು ಸಾರಿಗೆ ಸುರಕ್ಷಿತ ವಿಲೇವಾರಿ ಸೌಲಭ್ಯದಲ್ಲಿ ಪುರಸಭೆಯ ಘನ ತ್ಯಾಜ್ಯವನ್ನು ವಿಲೇವಾರಿ ಮಾಡಲಾಗುತ್ತದೆ. ಕಾರಣ ಸಾವಯವ ಪುರಸಭೆಯ ಘನತ್ಯಾಜ್ಯವನ್ನು ಹುಳುಗಳಿಂದ ಗೊಬ್ಬರವಾಗಿ ಪರಿವರ್ತಿಸಲಾಗುತ್ತದೆ ಹಾಗೂ ಪ್ರಕ್ರಿಯೆಯನ್ನು ಮರ್ಮಿ ಕಂಪೋಸ್ಟಿಂಗ್ ಎಂದು ಕರೆಯಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ 4. ಎ ಮತ್ತು ಆರ್ ಎರಡೂ ಸರಿಯಿದೆ. ಎ ಸರಿಯಾದ ವಿವರಣೆಯಾಗಿದೆ. ಎರಡೂ ಕೂಡ ಸರಿಯಾಗಿರುತ್ತದೆ ಈ ಪ್ರತಿಪಾದನೆ. ಪ್ರಶ್ನೆ ಸಂಖ್ಯೆ 57. ಪಟ್ಟಿ 1 ಜೊತೆ ಪಟ್ಟಿ 2 ಅನ್ನು ಹೊಂದಿಸಿ ಮತ್ತು ಪಟ್ಟಿಗಳ ಕೆಳಗೆ ನೀಡಿರುವ ಕೋಡ್ಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಪಟ್ಟಿ 1 ಹಾಗೂ ಪಟ್ಟಿ 2 ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿದ್ದಾರೆ. ಕಾರ್ಬನ್ ಮೊನಾಕ್ಸೈಡ್ ಇದು ಉಸಿರುಕಟ್ಟುವಿಕೆ. ನಂತರ ಬಿ ಕಾರ್ಬನ್ ಡೈಆಕ್ಸೈಡ್ ಇದು ಹಸಿರುಮನೆ ಪರಿಣಾಮ. ಹಾಗೂ ಮೀಥೇನ್ ಇದೊಂದು ಸ್ಫೋಟ. ಹಾಗೂ ಡಿ ಸಲ್ಫರ್ ಡೈಆಕ್ಸೈಡ್ ಇದು ಆಮ್ಲಮಳೆ. ಸರಿಯಾದ ಉತ್ತರ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 58. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದರಲ್ಲಿ ಸಿ ಮತ್ತು ಡಿ ಮಾತ್ರ ಸರಿಯಾಗಿರುತ್ತದೆ. ಕಾಲಾರ ಬ್ಯಾಕ್ಟೀರಿಯಾಗಳಿಂದ ಉಂಟಾಗುತ್ತದೆ ಹಾಗೂ ಅಮೀಬಿಕ್ ಬೇದಿಯು ಪ್ರೋಟೋಜೋಲ್ ಸೋಂಕಿನಿಂದ ಉಂಟಾಗುತ್ತದೆ. ಪ್ರಶ್ನೆ ಸಂಖ್ಯೆ 59. ವಾಯು ಮಾಲಿನ್ಯದ ಕುರಿತು ಈ ಹೇಳಿಕೆಗಳನ್ನು ಪರಿಗಣಿಸಿ ಹಾಗೂ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಆಪ್ಷನ್ ಎ
ಸಾವಯವ ವಸ್ತುಗಳ ಅಪೂರ್ಣ ದಹನದಿಂದ ಉಂಟಾಗುವ ಮಾಲಿನ್ಯಕಾರಕವೆಂದೇ ಕಾರ್ಬನ್ ಮೊನಾಕ್ಸೈಡ್. ಬಿ. ಬಾಹ್ಯ ವಾತಾವರಣದಲ್ಲಿ ಓಝೋನ್ ಸವಕಳಿ ಚರ್ಮದ ಕ್ಯಾನ್ಸರ್ ಅನ್ನು ಪ್ರಚೋದಿಸುತ್ತದೆ. ಆಪ್ಷನ್ ಸಿ. ಆಮ್ಲ ಮಳೆಯು SOx ಮತ್ತು NOx ನಿಂದ ಉಂಟಾಗುತ್ತದೆ. ಭಾರತದಲ್ಲಿ ವಸತಿ ಪ್ರದೇಶಗಳಿಗೆ ಗಾಳಿಯಲ್ಲಿ SO2ಗೆ ಅನುಮತಿಸುವ ಒಂದು ಮಾನದಂಡವು 80 ಆಗಿರುತ್ತದೆ. ಸೊ ಎಲ್ಲ ಹೇಳಿಕೆಗಳು ಸರಿಯಾಗಿದೆ. ಆಪ್ಷನ್ 1 ಸರಿಯಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 59 ಆಪ್ಷನ್ 1